ರಾಮ ಲಕ್ಷ್ಮಣರು ಸೀತೆಯೊಡನೆ ಬ್ರಾಹ್ಮಣರಿಗೆ ಅಪಾರವಾದ ಧನವನ್ನು ದಾನ ಮಾಡಿದ ನಂತರ ತಂದೆಯನ್ನು ನೋಡಲು ಸೀತೆಯೊಡನೆ ದಶರಥನ ಅರಮನೆಗೆ ಹೊರಟರು. ಕಣ್ಣುಗಳನ್ನು ಕೋರೈಸುವ ಕಾಂತಿಯಿಂದ ಕೂಡಿದ್ದ ರಾಮ ಲಕ್ಷ್ಮಣರು ಧರಿಸಿದ್ದ ಆಯುಧಗಳು ಸೀತಾದೇವಿಯಿಂದ ಪೂಜಿಸಲ್ಪಟ್ಟು ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟು ಕಂಗೊಳಿಸುತ್ತಿದ್ದವು. ಸೀತಾ ರಾಮ ಲಕ್ಷ್ಮಣರು ರಾಜಮಾರ್ಗದಲ್ಲಿ ದಶರಥನ ಅರಮನೆಗೆ ಅಭಿಮುಖವಾಗಿ ನಡೆದು ಹೋಗುತ್ತಿದ್ದಾಗ ಅಯೋಧ್ಯ ಪಟ್ಟಣದ ಶ್ರೀಮಂತರಾದ ಜನರು ಧನಿಕರ ಮನೆಗಳನ್ನು, ದೇವ ಮಂದಿರಗಳನ್ನು, 7 ಅಂತಸ್ತಿನ ಉಪ್ಪರಿಗೆಯ ಮನೆಗಳನ್ನು ಹತ್ತಿ ವಿಷಣ್ಣವದನರಾಗಿ ಅವರನ್ನು ನೋಡುತ್ತಿದ್ದರು. ಅವರು ಹೋಗುತ್ತಿದ್ದ ದಾರಿಯು ಜನನಿಬಿಡವಾಗಿತ್ತು. ಆದ್ದರಿಂದ ಶೀಘ್ರವಾಗಿ ನಡೆದು ಹೋಗುವ ಸಾಧ್ಯತೆಯೂ ಇರಲಿಲ್ಲ. ಆದುದರಿಂದಲೇ ದೈನ್ಯದಿಂದ ಕೂಡಿದ್ದ ಜನರೆಲ್ಲರೂ ಪ್ರಾಸಾದಗಳನ್ನು ಹತ್ತಿ ಶ್ರೀರಾಮನನ್ನು ನೋಡುತ್ತಾ ನಿಂತಿದ್ದರು. ತಮ್ಮನೊಡನೆಯೂ ಭಾರ್ಯೆಯೊಡನೆಯೂ ಶ್ರೀರಾಮನು ದಶರಥನ ಅರಮನೆಗೆ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಿರುವುದನ್ನು ಕಂಡು ಶೋಕದಿಂದ ಕುಗ್ಗಿ ಹೋದ ಉದಾಸೀನವಾದ ಮನಸ್ಸುಳ್ಳ ಜನರು ತಮ್ಮ ತಮ್ಮಲ್ಲಿಯೇ ನಾನಾ ವಿಧವಾದಂತಹ ಮಾತುಗಳನ್ನು ಆಡಿಕೊಳ್ಳಲು ಪ್ರಾರಂಭಿಸಿದರು. ಹಿಂದೆ ರಾಜಮಾರ್ಗದಲ್ಲಿ ರಥಾರೂಢನಾಗಿ ಹೋಗುತ್ತಿದ್ದ ಯಾವ ಶ್ರೀರಾಮನನ್ನು ದೊಡ್ಡದಾದ ಚತುರಂಗ ಬಲವು ಅನುಸರಿಸಿ ಹೋಗುತ್ತಿದ್ದಿತೋ ಅಂತಹ ಸೀತಾ ಸಮೇತನಾದ ಏಕಾಕಿಯಾದ ರಾಮನನ್ನು ಇಂದು ಲಕ್ಷ್ಮಣನು ಮಾತ್ರವೇ ಅನುಸರಿಸಿ ಹೋಗುತ್ತಿದ್ದಾನೆ. ಶ್ರೀರಾಮನು ಅಧಿಕಾರ ಐಶ್ವರ್ಯಗಳ ಸಾರವನ್ನು ಚೆನ್ನಾಗಿ ಅನುಭವಿಸಿದ್ದನು. ಕೇಳಿದವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಿದ್ದನು. ಆದರೂ ಪಿತೃ ಶುಶ್ರೂಷಾ ಧರ್ಮವನ್ನು ಗೌರವಿಸುವ ಕಾರಣದಿಂದ ತಂದೆಯಾಡಿದ ಮಾತನ್ನು ಸುಳ್ಳು ಮಾಡಲು ಅವನು ಇಚ್ಛಿಸಲಿಲ್ಲ. ಯಾವಳು ಈ ಹಿಂದೆ ಭೂಮಿಯಲ್ಲಿ ಇರುವ ಪ್ರಾಣಿಗಳಿಂದಾಗಲಿ ಆಕಾಶಗಾಮಿಗಳಾದ ವಿದ್ಯಾಧರರಿಂದಾಗಲಿ ನೋಡಲು ಅಶಕ್ಯಳಾಗಿದ್ದಳೋ, ಅನವರತವು ಅಂತಃಪುರದಲ್ಲಿಯೇ ಸುಖವಾಗಿ ಇರುತ್ತಿದ್ದಳೋ, ಯಾರ ಕಣ್ಣಿಗೂ ಬೀಳುತ್ತಿರಲಿಲ್ಲವೋ ಅಂತಹ ಸೀತೆಯನ್ನು ಇಂದು ರಾಜಮಾರ್ಗದಲ್ಲಿರುವ ಸಕಲ ಪ್ರಜೆಗಳು ನೋಡುತ್ತಿದ್ದಾರೆ. ಸುವಾಸನೆಯ ಪುಡಿಯನ್ನು ಹಚ್ಚಿಕೊಳ್ಳಲು ಮತ್ತು ಕಸ್ತೂರಿ ಚಂದನಾದಿಗಳ ಅನುಲೇಪನಕ್ಕೆ ಯೋಗ್ಯಳಾದ ಸೀತಾದೇವಿಯ ಮುಖವನ್ನು ಮಳೆ, ಚಳಿ, ಬಿಸಿಲುಗಳು ಬಹಳ ಬೇಗ ಕುಂದಿಸುತ್ತವೆ. ನಿಶ್ಚಯವಾಗಿಯೂ ಈಗ ದಶರಥನು ಭೂತ ಹಿಡಿದವನಂತೆ ಮಾತನಾಡುತ್ತಿದ್ದಾನೆ. ಹಾಗಿಲ್ಲದಿದ್ದರೆ ಪ್ರಿಯಪುತ್ರನಾದ ಶ್ರೀರಾಮನನ್ನು ಎಂದಿಗೂ ಅವನು ಕಾಡಿಗೆ ಕಳುಹಿಸುತ್ತಿರಲಿಲ್ಲ. ಮಗನು ಗುಣಶಾಲಿಯಾಗಿರದೇ ಇದ್ದರೂ ತಂದೆಯಾದವನು ಮಗನನ್ನು ಹೇಗೆ ತಾನೇ ಅರಣ್ಯಕ್ಕೆ ಕಳುಹಿಸಿಯಾನು? ಹೀಗಿರುವಾಗ ಯಾವನು ತನ್ನ ಸದ್ವೃತ್ತಿಯಿಂದಲೇ ಈ ಲೋಕವನ್ನು ಜಯಿಸಿರುವನೋ ಅಂತಹವನ ವಿಷಯದಲ್ಲಿ ಹೇಳಬೇಕಾದುದು ಏನಿದೆ? ದುಷ್ಟನಾದ ಮಗನನ್ನೇ ತಂದೆಯಾದವನು ಹೊರಗೆ ಕಳಿಸುವುದಿಲ್ಲ. ಹೀಗಿದ್ದಾಗ ಸುಪುತ್ರನನ್ನು ಯಾವ ತಂದೆಯಾದರೂ ಕಾಡಿಗೆ ಕಳುಹಿಸುತ್ತಾನೆಯೇ? ಅಹಿಂಸೆ, ದಯೆ, ಶಾಸ್ತ್ರಾಧ್ಯಯನ, ಸೌಶೀಲ್ಯ, ಶಮ, ದಮಗಳೆಂಬ ಈ 6 ಗುಣಗಳು ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ಅಲಂಕರಿಸಿವೆ. ಷಾಡ್ಗುಣ್ಯ ಪರಿಪೂರ್ಣನಾಗಿರುವ ಶ್ರೀರಾಮನಿಗೆ ತೊಂದರೆಯಾಗಿರುವ ಕಾರಣ ಅವನ ಆಸರೆಯಿಂದ ಜೀವಿಸಿರುವ ಪ್ರಜೆಗಳು ಬೇಸಿಗೆಯಲ್ಲಿ ನೀರು ಬತ್ತಿ ಹೋದಾಗ ಜಲಚರ ಪ್ರಾಣಿಗಳು ತೊಂದರೆಗೆ ಗುರಿಯಾಗುವಂತೆ ಅತ್ಯಂತ ಪೀಡಿತರಾಗಿದ್ದಾರೆ. ಬುಡವನ್ನು ಕತ್ತರಿಸುವುದರಿಂದ ಫಲ ಪುಷ್ಪಗಳಿಂದ ತುಂಬಿರುವ ವೃಕ್ಷಕ್ಕೆ ಪೀಡೆಯುಂಟಾಗುವಂತೆ ಜಗತ್ಪತಿಯಾದ ಶ್ರೀರಾಮನಿಗೆ ಪೀಡೆ ಉಂಟಾಗಿರುವುದರಿಂದ ಸಕಲ ಜಗತ್ತಿಗೆ ಪೀಡೆಯುಂಟಾಗಿದೆ. ಶ್ರೀರಾಮನು ಮನುಷ್ಯರೆಂಬ ಮಹಾವೃಕ್ಷಕ್ಕೆ ಬೇರಿನಂತೆ ಇರುವವನು, ಧರ್ಮವೇ ಸಾರವಾಗಿರುವವನು, ಮಹಾಕಾಂತಿಯಿಂದ ಕೂಡಿರುವವನು. ನಾವೆಲ್ಲರೂ ಪುಷ್ಪರೂಪದಲ್ಲಿಯೂ ಫಲರೂಪದಲ್ಲಿಯೂ ಎಲೆಗಳ ರೂಪದಲ್ಲಿಯೂ ರೆಂಬೆಗಳ ರೂಪದಲ್ಲಿಯೂ ಇದ್ದೇವೆ. ಈಗ ನಾವೆಲ್ಲರೂ ಪತ್ನಿ ಸಮೇತರಾಗಿಯೂ ಬಂಧು ಮಿತ್ರರ ಸಮೇತರಾಗಿಯೂ ಲಕ್ಷ್ಮಣನಂತೆಯೇ ಬಹಳ ಬೇಗ
ಶ್ರೀರಾಮನು ಯಾವ ಮಾರ್ಗವನ್ನು ಹಿಡಿದು ಹೋಗುತ್ತಿರುವನೋ ಅದೇ ಮಾರ್ಗವನ್ನೇ ಹಿಡಿದು ಹೋಗೋಣ. ಕ್ರೀಡಾ ಯೋಗ್ಯವಾದ ಉದ್ಯಾನವನಗಳನ್ನು, ಭೂಮಿ ಕಾಣಿಗಳನ್ನು, ಮನೆಗಳನ್ನು ಪರಿತ್ಯಜಿಸಿ ಶ್ರೀರಾಮನ ಸುಖ ದುಃಖಗಳಲ್ಲಿ ಸಹಭಾಗಿಗಳಾಗಿ ಧಾರ್ಮಿಕನಾದ ಅವನನ್ನೇ ಅನುಸರಿಸಿ ಹೋಗೋಣ. ನಾವು ಇಲ್ಲಿಂದ ಹೋಗುವಾಗ ನಮ್ಮ ಮನೆಗಳಲ್ಲಿರುವ ನಿಕ್ಷೇಪಗಳನ್ನು ತೆಗೆದುಕೊಂಡು ಹೋಗೋಣ. ಮನೆಗಳ ಅಂಗಳಗಳನ್ನು ನಾಶ ಮಾಡೋಣ. ಅಂಗಳಗಳಲ್ಲಿರುವ ಗೋವುಗಳನ್ನು, ಧಾನ್ಯಗಳನ್ನು ಜೊತೆಯಲ್ಲೇ ಒಯ್ಯೋಣ. ಹೀಗೆ ಮಾಡಿದರೆ ನಮ್ಮ ಮನೆಗಳು ಸಾರವಿಲ್ಲದ ಮನೆಗಳಾಗಿ ಉಳಿಯುತ್ತವೆ. ನಾವು ಹೊರಟು ಹೋದೆವೆಂದರೆ ಈ ಮನೆಗಳಲ್ಲಿ ಕಸವನ್ನು ಗುಡಿಸುವವರಿಲ್ಲದೆ ಧೂಳು ಮುಚ್ಚಿಕೊಳ್ಳುತ್ತದೆ. ಇಂತಹ ನಮ್ಮ ಮನೆಗಳಲ್ಲಿ ದೇವತಾ ಸಾನ್ನಿಧ್ಯವೂ ಇರುವುದಿಲ್ಲ. ಇಲಿಗಳು, ಹೆಗ್ಗಣಗಳು ನಿರ್ಭಯವಾಗಿ ಓಡಾಡುತ್ತಿರುತ್ತವೆ. ಮನೆಗಳು ಇಲಿಯ ಬಿಲಗಳಿಂದಲೂ ಹಾವುಗಳ ಹುತ್ತಗಳಿಂದಲೂ ಸಮಾವೃತವಾಗುತ್ತವೆ. ಬೀದಿಯ ಬಾಗಿಲುಗಳಿಗೆ ನೀರು ಚಿಮುಕಿಸುವವರೂ ಇರುವುದಿಲ್ಲ. ಅಗ್ನಿಹೋತ್ರ ಸಂಬಂಧವಾದ ಹೊಗೆಯೂ ಇರುವುದಿಲ್ಲ. ಪುಣ್ಯಾಹಾದಿಗಳಾಗಲಿ ಸಮ್ಮಾರ್ಜನಾದಿಗಳಾಗಲಿ ಈ ಮನೆಗಳಲ್ಲಿ ನಡೆಯಲಾರವು. ಬಲಿಹರಣವಾಗಲಿ, ಯಜ್ಞವಾಗಲಿ, ಮಂತ್ರಪೂರ್ವಕವಾದ ಹೋಮಗಳೇ ಆಗಲಿ, ಜಪ ತಪಾದಿಗಳಾಗಲಿ ಯಾವುದೂ ಈ ಮನೆಗಳಲ್ಲಿ ನಡೆಯುವುದಿಲ್ಲ. ಕ್ಷಾಮ ಡಾಮರಗಳ ಕಾಲದಲ್ಲಿ ಪಾಳು ಬೀಳುವ ಮನೆಗಳಂತೆಯೇ ಕಾಣುವ 4 ಒಡೆದ ಪಾತ್ರೆಗಳಿರುವ ನಾವು ತೊರೆದು ಹೋದ ಈ ಮನೆಗಳನ್ನು ಕೈಕೇಯಿಯು ತನ್ನದನ್ನಾಗಿ ಮಾಡಿಕೊಳ್ಳಲಿ. ಯಾವ ವನಕ್ಕೆ ರಾಘವನು ಹೋಗುತ್ತಿರುವನೋ ಆ ವನವೇ ನಗರವಾಗಲಿ. ನಮ್ಮೆಲ್ಲರಿಂದಲೂ ಪರಿತ್ಯಜಿಸಲ್ಪಡುವ ಈ ಅಯೋಧ್ಯ ಪಟ್ಟಣವು ಅರಣ್ಯವಾಗಿ ಪರಿಣಮಿಸಲಿ. ನಾವೆಲ್ಲರೂ ಶ್ರೀರಾಮನ ಜೊತೆಯಲ್ಲಿ ಅರಣ್ಯಕ್ಕೆ ಹೋದೊಡನೆಯೇ ನಮ್ಮನ್ನು ಕಂಡು ಭಯಪಟ್ಟು ಸರ್ಪವೇ ಮೊದಲಾದ ವಿಷ ಜಂತುಗಳು ಬಿಲಗಳನ್ನು ಬಿಟ್ಟು ಓಡಿ ಹೋಗುತ್ತವೆ. ಜಿಂಕೆಯೇ ಮೊದಲಾದ ಮೃಗಗಳು ಮತ್ತು ಪಕ್ಷಿಗಳು ಪರ್ವತದ ತಪ್ಪಲುಗಳನ್ನು ಬಿಟ್ಟು ಓಡಿ ಹೋಗುತ್ತವೆ. ಕಾಡಿನಲ್ಲಿರುವ ಸರ್ಪ, ಮೃಗ, ಪಕ್ಷಿ, ವ್ಯಾಘ್ರಾದಿಗಳು ಈಗಿರುವ ತಮ್ಮ ವಾಸಸ್ಥಾನಗಳನ್ನು ತ್ಯಜಿಸಿ ನಾವು ಬಿಟ್ಟು ಹೋಗಲಿರುವ ಈ ಅಯೋಧ್ಯೆಗೆ ಬಂದು ಸೇರಿಕೊಳ್ಳಲಿ. ತೃಣ, ಮಾಂಸ, ಫಲಗಳನ್ನು ತಿನ್ನುವ ಹುಲಿ, ಜಿಂಕೆ, ಕಾಗೆ ಮೊದಲಾದ ಮೃಗ ಪಕ್ಷಿಗಳನ್ನು ಒಳಗೊಂಡ ಈ ದೇಶವನ್ನು ಪುತ್ರ ಮಿತ್ರ ಬಂಧುಗಳ ಸಮೇತಳಾಗಿ ಕೈಕೇಯಿಯು ಪಡೆಯಲಿ. ನಾವೆಲ್ಲರೂ ಶ್ರೀರಾಮನೊಡನೆ ಅರಣ್ಯದಲ್ಲಿ ಸುಖವಾಗಿರೋಣ. ಹಲವಾರು ಜನರು ಆಡಿಕೊಳ್ಳುತ್ತಿದ್ದ ನಾನಾ ಪ್ರಕಾರವಾದ ಮಾತುಗಳನ್ನು ಶ್ರೀರಾಮನು ಕೇಳುತ್ತಿದ್ದರೂ ಅವನ ಮನಸ್ಸು ವಿಕಾರಗೊಳ್ಳಲಿಲ್ಲ. ಮದಿಸಿದ ಆನೆಯಂತೆ ಪರಾಕ್ರಮವುಳ್ಳ ಧರ್ಮಾತ್ಮನಾದ ಶ್ರೀರಾಮನು ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದ ತಂದೆಯ ಅರಮನೆಗೆ ಬಹಳ ದೂರದಿಂದ ನಡೆದೇ ಬಂದನು. ರಾಜನ ಅರಮನೆಯನ್ನು ಪ್ರವೇಶಿಸುತ್ತಲೇ ವಿನೀತನೂ ವೀರಪುರುಷನೂ ದೀನನೂ ಆಗಿದ್ದ ಸುಮಂತ್ರನು ಸಮೀಪದಲ್ಲಿಯೇ ನಿಂತಿರುವುದನ್ನು ಶ್ರೀರಾಮನು ನೋಡಿದನು. ತನಗಾಗಿ ಸಂಕಟಪಡುತ್ತಿದ್ದ ಜನರನ್ನು ದಾರಿಯುದ್ದಕ್ಕೂ ನೋಡುತ್ತಾ ಬಂದರೂ ಶ್ರೀರಾಮನು ದುಃಖವಿಲ್ಲದವನಂತೆಯೇ ಕಾಣುತ್ತಿದ್ದ. ಅವನ ಮುಖದಲ್ಲಿ ಸ್ವಲ್ಪವಾದರೂ ಸಂಕಟದ ಅನುಭವ ಇರಲಿಲ್ಲ. ನಗು ಮುಖದಿಂದಲೇ ಇದ್ದನು. ತಂದೆಯ ಆಜ್ಞೆಯನ್ನು ಯಥಾವತ್ತಾಗಿ ಪರಿಪಾಲಿಸಬೇಕೆಂದು ಇಚ್ಛಿಸಿದ್ದ ಶ್ರೀರಾಮನು ಅವನನ್ನು ನೋಡುವ ಸಲುವಾಗಿ ರಾಜನ ಅರಮನೆಗೆ ಹೋದನು. ಇಕ್ಷ್ವಾಕು ವಂಶ ಪ್ರದೀಪನಾದ ಮಹಾತ್ಮನಾದ ಶ್ರೀರಾಮನು ದುಃಖದ ಪ್ರತಿರೂಪದಂತಿದ್ದ ಬಾಗಿಲಿನ ಬಳಿ ನಿಂತಿದ್ದ ಸುಮಂತ್ರನನ್ನು ಮೊದಲು ನೋಡಿ ತನ್ನ ಆಗಮನದ ವಿಷಯವನ್ನು ತಂದೆಗೆ ತಿಳಿಸುವಂತೆ ಹೇಳುವ ಸಲುವಾಗಿ ಅಲ್ಲಿಯೇ ನಿಂತುಕೊಂಡನು. ಧರ್ಮಪ್ರಿಯನಾದ ಶ್ರೀರಾಮನು ತಂದೆಯ ಆಜ್ಞೆಯಂತೆ ಅರಣ್ಯಕ್ಕೆ ಹೋಗಲು ದೃಢ ನಿಶ್ಚಯವನ್ನು ಮಾಡಿದ್ದನು. ಸುಮಂತ್ರನನ್ನು ನೋಡಿ, ನಾನು ಬಂದಿರುವ ವಿಷಯವನ್ನು ರಾಜನಿಗೆ ನಿವೇದಿಸು ಎಂಬುದಾಗಿ ಶ್ರೀರಾಮಚಂದ್ರ ಹೇಳಿದನು.